ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಗ್ಯಾಸ್ ಲಾಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನೆಲ್ಲ ನೋಡ್ತೀವಿ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಓಕೆ, ಗೇ-ಲುಸೆಕ್ಸ್ ಲಾ, ಇವರೆಲ್ಲರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸಿಂಪಲ್ ಟಾಪಿಕ್ ಬಟ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಓಕೆ, ಇಲ್ಲಿ ಮೇನ್ಲಿ ಗ್ಯಾಸ್ ಲಾಸ್ ಅಲ್ಲಿ ಪ್ರೆಷರ್, ವಾಲ್ಯೂಮ್ ಮತ್ತೆ ಟೆಂಪರೇಚರ್ ಇವುಗಳ ರಿಲೇಶನ್ಶಿಪ್ ಮೇಲೆ ಇದಿರುತ್ತೆ. ಓಕೆ, P ಅಂದ್ರೆ ಏನು ಪ್ರೆಷರು, V ಅಂದ್ರೆ ವಾಲ್ಯೂಮ್ ಅಂಡ್ T is the absolute temperature and N is the number of moles of the gas and K is constant. R ಅನ್ನುವಂಥದ್ದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. R ಏನಿದೆಯಲ್ಲ ದಿಸ್ ಇಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಸೊ ವೆರಿ ಫಸ್ಟ್ ಬಾಯ್ಸ್ ಲಾ ನೋಡಿ. ಬಾಯ್ಸ್ ಲಾ ಅಂದ ಕೂಡಲೇ ನಿಮ್ ತಲೆನಲ್ಲಿ ಫಟಾಫಟ್ ಅಂತ ನೆನಪಿರ್ಬೇಕು, ದಟ್ ಇಸ್ PV ಅಂತ ಹೇಳಿ. ಬಾಯ್ಸ್ ಲಾ ಇಸ್ PV, ಪ್ರೆಷರ್ ವಾಲ್ಯೂಮ್ ಲಾ. ಓಕೆ, ಪ್ರೆಷರ್ ವಾಲ್ಯೂಮ್ ಲಾ. ಇನ್ನು ಚಾರ್ಜ್ ಲಾ ಇದೇನು ಟಿವಿ. ಚಾರ್ಜ್ ಲಾ ಅಂದ ಕೂಡಲೇ ಟಿವಿ ನೆನಪಾಗ್ಬೇಕಂದ್ರೆ ಏನು ಟೆಂಪರೇಚರ್ ವಾಲ್ಯೂಮ್ ಲಾ. ಓಕೆ, ಸೊ ಬಾಯ್ಸ್ ಲಾ ಇಸ್ ಪ್ರೆಷರ್ ವಾಲ್ಯೂಮ್ ಲಾ. ಓಕೆ, ಪ್ರೆಷರ್ ವಾಲ್ಯೂಮ್ ಲಾ ಇದೇನ್ ಹೇಳುತ್ತೆ ಅಂದ್ರೆ ಪ್ರೆಷರ್ ವಾಲ್ಯೂಮ್. ಸೊ ಇಲ್ಲಿ ಪ್ರೆಷರ್ ಇದೆ, ವಾಲ್ಯೂಮ್ ಇದೆ, ಹಾಗಾದ್ರೆ ಕಾನ್ಸ್ಟೆಂಟ್ ಇರೋದೇನು ಟೆಂಪರೇಚರ್. ಸೊ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಪ್ರೆಷರ್ ಆಫ್ ಎ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ವಾಲ್ಯೂಮ್ ಅಂತ ಹೇಳುತ್ತೆ. ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ವಾಲ್ಯೂಮ್ ಅಂತ ಹೇಳುತ್ತೆ. ಯಾವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ ವಾಲ್ಯೂಮ್ ಕಮ್ಮಿ ಆಗುತ್ತೆ ಅಂತ ಅದ್ರ ಅರ್ಥ. ಸೊ ವೆನ್ ವಾಲ್ಯೂಮ್ ರೈಸ್ ಆಗುತ್ತೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂತ. ಚಾರ್ಲ್ಸ್ ಲಾ ಇದೇನ್ ಹೇಳುತ್ತೆ ಟೆಂಪರೇಚರ್ ವಾಲ್ಯೂಮ್ ಲಾ. ಈಗ ಟೆಂಪರೇಚರ್ ಇದೆ, ವಾಲ್ಯೂಮ್ ಇದೆ, ಹಾಗಾದ್ರೆ ಇಲ್ಲಿ ಕಾನ್ಸ್ಟೆಂಟ್ ಯಾವುದು ಪ್ರೆಷರ್. ಓಕೆ, ಸೊ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ವಾಲ್ಯೂಮ್ ಆಫ್ ಎ ಫಿಕ್ಸ್ಡ್ ಮಾಸ್ ಆಫ್ ಎ ಗ್ಯಾಸ್, ವಾಲ್ಯೂಮ್ ಆಫ್ ಎ ಫಿಕ್ಸ್ಡ್ ಮಾಸ್ ಆಫ್ ಎ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್. ಅಂದ್ರೆ V ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T. ಅಂದ್ರೆ V ಜಾಸ್ತಿ ಆದ್ರೆ T ನು ಜಾಸ್ತಿ ಆಗುತ್ತೆ, V ಕಮ್ಮಿ ಆದ್ರೆ T ನು ಕಮ್ಮಿ ಆಗುತ್ತೆ. ಓಕೆ, as the volume goes up the temperature also goes up and vice versa. So ಇನ್ನು ಗೇ-ಲುಸೆಕ್ಸ್ ಲಾ ಅಂತ ಹೇಳಿದ್ರೆ ಪ್ರೆಷರ್ ಟೆಂಪರೇಚರ್ ಲಾ. ಇದು PT. ಗೇ-ಲುಸೆಕ್ಸ್ ಲಾ ಇಸ್ PT. ಅಂದ್ರೆ ಇಲ್ಲಿ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಟ್ ಸ್ಟೇಟ್ಸ್ ದಟ್ ಪ್ರೆಷರ್ ಆಫ್ ಎ ಗಿವನ್ ಅಮೌಂಟ್ ಆಫ್ ಗ್ಯಾಸ್. ಓಕೆ, ಪ್ರೆಷರ್ ಆಫ್ ಎ ಗಿವನ್ ಅಮೌಂಟ್ ಆಫ್ ಗ್ಯಾಸ್ held at constant volume is directly proportional to the Kelvin temperature. Okay, pressure of a given amount of gas. Okay, pressure of a given amount of gas held at constant volume is directly proportional to the Kelvin temperature. ಇಲ್ಲಿ P is directly proportional to T. Okay, so ಏನಂತ ಹೇಳ್ಬೋದು, ದಟ್ ಇಸ್ ಆಸ್ ಪ್ರೆಷರ್ ಗೋಸ್ ಅಪ್ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ, ಅದು ಕಮ್ಮಿ ಆದ್ರೆ ಟೆಂಪರೇಚರ್ ಕೂಡ ಕಮ್ಮಿ ಆಗುತ್ತೆ. ಸೊ ಇದಿಷ್ಟು ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸೆಕ್ಸ್ ಲಾ, DCG ಆಯ್ತು. ಈಗ ಅವೊಗಡ್ರೋಸ್ ಲಾ. ಅವೊಗಡ್ರೋಸ್ ಲಾ ಅಂದ್ರೆ ಏನು ನೋಡಿ. ಅವೊಗಡ್ರೋ ಲಾ ಅಂತ ಹೇಳಿದ್ರೆ ವಾಲ್ಯೂಮ್ ಅಮೌಂಟ್ ಲಾ ಅಂತ ಹೇಳ್ತಾರೆ. ಅವೊಗಡ್ರೋ ಲಾನ ತುಂಬಾ ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು. AV ಅವೊಗಡ್ರೋ ಅಲ್ವಾ, ಅವೊಗಡ್ರೋ VA ಅಷ್ಟೇ. ವಾಲ್ಯೂಮ್ ಅಮೌಂಟ್ ಲಾ ಅಂದ್ರೇನು, ಇಟ್ ಸ್ಟೇಟ್ಸ್ ದಟ್ ಈಕ್ವಲ್ ವಾಲ್ಯೂಮ್ಸ್ ಆಫ್ ಆಲ್ ಗ್ಯಾಸಸ್. ಅಂದ್ರೆ ಎಲ್ಲಾ ಗ್ಯಾಸಸ್ ನಾವು ಈಕ್ವಲ್ ವಾಲ್ಯೂಮ್ ಅಲ್ಲಿ ತಗೊಂಡಾಗ ಸೇಮ್ ಟೆಂಪರೇಚರ್ ಅಲ್ಲಿ ಮತ್ತೆ ಪ್ರೆಷರ್ ಇದ್ರೆ ಅವು ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಒಳಗೊಂಡಿರುತ್ತೆ. ಅದನ್ನೇ ಅವೊಗಡ್ರೋ ಲಾ ಹೇಳುತ್ತೆ ಅಷ್ಟೇ. ಇಟ್ ಸ್ಟೇಟ್ಸ್ ದಟ್ ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಅಟ್ ದ ಸೇಮ್ ಟೆಂಪರೇಚರ್ ಅಂಡ್ ದ ಸೇಮ್ ಪ್ರೆಷರ್ contain the equal number of molecules. ಅಷ್ಟೇ. V is equal to Kn. ಓಕೆ, K ಅಂದ್ರೆ ಏನಂತ ಹೇಳಿದ್ವಿ, ದಟ್ ಇಸ್ ಕಾನ್ಸ್ಟೆಂಟ್. ಓಕೆ, ಎಂತ ಕಾನ್ಸ್ಟೆಂಟ್, ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಅಥವಾ ಕಂಬೈನ್ಡ್ ಗ್ಯಾಸ್ ಲಾಸ್ ಅಂತ ಹೇಳ್ತೀವಿ. ಇಟ್ ಇಸ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ 3 ಲಾಸ್. ಯಾವುದು, ಚಾರ್ಲ್ಸ್ ಲಾ, ಬಾಯ್ಸ್ ಲಾ ಮತ್ತೆ ಗೇ-ಲುಸೆಕ್ಸ್ ಲಾ. And shows the relationship between pressure, volume, temperature. So PV is equal to RT. PV is equal to RT ಏನಿದೆಯಲ್ಲ, this is said to be ideal gas equation ಅಥವಾ combined gas laws ಅಂತ ಹೇಳ್ತೀವಿ. ಇನ್ನು ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ಸ್ ಏನ್ ಹೇಳುತ್ತೆ, ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಏನ್ ಹೇಳುತ್ತೆ ಅಂದ್ರೆ ಇಟ್ ಸ್ಟೇಟ್ಸ್ ದ ಟೋಟಲ್ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಅಂದ್ರೆ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇಂದ ಟೋಟಲ್ ಪ್ರೆಷರ್ ಏನು ಬರುತ್ತಲ್ವಾ, ಅದು ಯಾವಾಗ್ಲೂ ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ಗ್ಯಾಸ್. ಅಂದ್ರೆ ಪ್ರತಿಯೊಂದು ಗ್ಯಾಸಿನ ಪಾರ್ಷಿಯಲ್ ಪ್ರೆಷರ್ ಆಗಿರುತ್ತೆ. ಓಕೆ, ಈಚ್ ಗ್ಯಾಸ್ ಇಸ್ ಅಸ್ಯೂಮ್ಡ್ ಟು ಬಿ ಅನ್ ಐಡಿಯಲ್ ಗ್ಯಾಸ್ ಅಂತ ಹೇಳ್ತಾರೆ. ಅದನ್ನ ಈ ರೀತಿ ಡಿನೋಟ್ ಮಾಡುವಂಥದ್ದು. ಇಲ್ಲಿ P1, P2 ಅವೆಲ್ಲ ಏನಿದಾವೆ ಅವೆಲ್ಲ ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್. ಸೊ ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸೆಕ್ಸ್ ಲಾ ಆಯ್ತು. ಈಗ ನೋಡೋಣ ಗ್ರಹಾಮ್ಸ್ ಲಾ ಆಫ್ ಡಿಫ್ಯೂಷನ್ ಅಂಡ್ ಎಫ್ಯೂಷನ್.
ಗ್ರಹಾಮ್ಸ್ ಲಾ ಆಫ್ ಡಿಫ್ಯೂಷನ್ ಬಂದಾಗ ಇಟ್ ಸ್ಟೇಟ್ಸ್ ದ ರೇಟ್ ಅಟ್ ವಿಚ್ ಗ್ಯಾಸಸ್ ಡಿಫ್ಯೂಸ್. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೀವಿ, ಡಿಫ್ಯೂಷನ್ ಬಗ್ಗೆ ಹೇಳ್ತಾ ಇದ್ವಿ. ಸೊ ರೇಟ್ ಅಟ್ ವಿಚ್ ಗ್ಯಾಸಸ್ ಡಿಫ್ಯೂಸ್ ಅದು ಯಾವಾಗ್ಲೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದೇರ್ ಡೆನ್ಸಿಟೀಸ್. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದೇರ್ ಡೆನ್ಸಿಟೀಸ್ is the rate at which two gases mix. ಓಕೆ, ಇನ್ನು ಗ್ರಹಾಮ್ಸ್ ಲಾ ಆಫ್ ಎಫ್ಯೂಷನ್ ಅಂತ ಹೇಳಿದಾಗ ದ ರೇಟ್ ಆಫ್ ಎಫ್ಯೂಷನ್ ಆಫ್ ಎ ಗ್ಯಾಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್. ಓಕೆ, ಹಿಯರ್ ಆಲ್ಸೋ ಹೌದಲ್ವಾ, is inversely proportional to the square root of the density or molar masses of the gas. Okay, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ effusion is the rate at which a gas escapes through a pinhole into a vacuum. ಇದನ್ನ ನಾವು effusion ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಡಿಫ್ಯೂಷನ್ ಅಂದ್ರೆ ಏನು, ಇಟ್ ಇಸ್ ದ ರೇಟ್ ಅಟ್ ವಿಚ್ ಟೂ ಗ್ಯಾಸಸ್ ಮಿಕ್ಸ್ ಆಗುತ್ತೆ. ಎಲ್ಲಿ ಡಿಫ್ಯೂಷನ್ ಅಲ್ಲಿ ಎರಡು ಗ್ಯಾಸಸ್ ಮಿಕ್ಸ್ ಆಗುತ್ತೆ, ಬಟ್ ಎಫ್ಯೂಷನ್ ಅಲ್ಲಿ ಏನಾಗುತ್ತೆ, ಗ್ಯಾಸಸ್ ಎಸ್ಕೇಪ್ಸ್ ಥ್ರೂ ಪಿನ್ ಹೋಲ್ ಇಂದ ವ್ಯಾಕ್ಯೂಮ್ ಗೆ ಎಸ್ಕೇಪ್ ಆಗುತ್ತೆ. ಓಕೆ, ಸೊ ನೋಡಿ ಡೆಫಿನಿಷನ್ ಇನ್ನೊಂದ್ಸಲ ನೋಡ್ಕೊಳ್ಳಿ. ಲಾ ಆಫ್ ಡಿಫ್ಯೂಷನ್ ಮತ್ತೆ ಲಾ ಆಫ್ ಎಫ್ಯೂಷನ್. ಗ್ರಹಾಮ್ಸ್ ಲಾ ಆಫ್ ಡಿಫ್ಯೂಷನ್, ಗ್ರಹಾಮ್ಸ್ ಲಾ ಆಫ್ ಎಫ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ರೇಟ್ ಅಟ್ ವಿಚ್ ಗ್ಯಾಸಸ್ ಡಿಫ್ಯೂಸ್ ಅಥವಾ ಡಿಫ್ಯೂಷನ್ ಆಫ್ ಎ ಗ್ಯಾಸ್ ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದೇರ್ ಡೆನ್ಸಿಟೀಸ್ ಆಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಫ್ ದೇರ್ ಡೆನ್ಸಿಟಿ ಆಗಿರುತ್ತೆ, ಸ್ಕ್ವೇರ್ ರೂಟ್ ಆಫ್ ದೇರ್ ಡೆನ್ಸಿಟೀಸ್. ಇದು ಕೂಡ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದೇರ್ ಡೆನ್ಸಿಟಿ ಐದರ್ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆ, ಡೆನ್ಸಿಟಿ ಆರ್ ದ ಮೋಲಾರ್ ಮಾಸ್ ಆಫ್ ದ ಗ್ಯಾಸ್ ಅಂದ್ರೆ ಇಲ್ಲಿ ನಾವು ಎರಡು ರೀತಿಯಾಗಿ ಹೇಳ್ತೀವಿ. ಓಕೆ, ಸ್ಕ್ವೇರ್ ರೂಟ್ ಆಫ್ ದಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ಐದರ್ ಡೆನ್ಸಿಟಿ ಆರ್ ಮೋಲಾರ್ ಮಾಸ್ ಆಫ್ ದ ಗ್ಯಾಸ್. ಓಕೆ, ಇಲ್ಲೇನಾಗುತ್ತೆ, ಇದು ಎಸ್ಕೇಪ್ ಆಗಿ ಪಿನ್ ಹೋಲ್ ಇಂದ ವ್ಯಾಕ್ಯೂಮ್ ಗೆ ಹೋಗುತ್ತೆ. ಈಗ ರಿಯಲ್ ಗ್ಯಾಸ್ ಮತ್ತೆ ಐಡಿಯಲ್ ಗ್ಯಾಸ್ ಅಂದ್ರೆ ಏನು? ಐಡಿಯಲ್ ಗ್ಯಾಸಸ್ ಫಾಲೋ ಗ್ಯಾಸ್ ಲಾಸ್. ಐಡಿಯಲ್ ಗ್ಯಾಸಸ್ ಏನಿರುತ್ತೆ ಅವು ಗ್ಯಾಸ್ ಲಾಸ್ ಅನ್ನ ಫಾಲೋ ಮಾಡುತ್ತೆ. ಅದಕ್ಕೋಸ್ಕರ ಅಲ್ವಾ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಅನ್ನ ನೋಡೋದು. ಬಿಕಾಸ್ ಐಡಿಯಲ್ ಗ್ಯಾಸ್ ಇಸ್ said to be combination of 3 ಗ್ಯಾಸ್ ಲಾಸ್. ಹೌದಲ್ವಾ? ಸೊ ಹಾಗಾಗಿ ಐಡಿಯಲ್ ಗ್ಯಾಸ್ ಅಂತ ಹೇಳಿದ್ರೇನೆ ಅದು ಗ್ಯಾಸ್ ಲಾಸ್ ನ ಫಾಲೋ ಮಾಡುತ್ತೆ. ಯಾವುದು? BCG, ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಗೇ-ಲುಸಾಕ್ಸ್ ಲಾ. ಅದು ಎಲ್ಲಿ? ಇನ್ ಆಲ್ ಕಂಡೀಷನ್ಸ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅದನ್ನ ನಾವು ಐಡಿಯಲ್ ಗ್ಯಾಸ್ ಅಂತ ಹೇಳ್ತೀವಿ. ಬಟ್ ವಾಟ್ ಇಸ್ ರಿಯಲ್ ಗ್ಯಾಸಸ್? ರಿಯಲ್ ಗ್ಯಾಸಸ್ ಅಂತ ಹೇಳಿದ್ರೆ ರಿಯಲ್ ಗ್ಯಾಸಸ್ ಫಾಲೋ ಗ್ಯಾಸ್ ಲಾಸ್ ಓನ್ಲಿ ಅಟ್ ಹೈ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್. ಟೆಂಪರೇಚರ್ ತುಂಬಾ ಹೈ ಇರಬೇಕು, ಟೆಂಪರೇಚರ್ ಹೈ ಇರಬೇಕು, ಪ್ರೆಷರ್ ಕಡಿಮೆ ಇರಬೇಕು, ಅವಾಗ ಮಾತ್ರ ರಿಯಲ್ ಗ್ಯಾಸಸ್ ಅಂತ ಕರಿತೀವಿ. ಸೊ ರಿಯಲ್ ಗ್ಯಾಸಸ್ ಅಂದ್ರೆ ಏನು? ದೇ ಆಲ್ಸೋ ಫಾಲೋ ಗ್ಯಾಸ್ ಲಾಸ್ ಬಟ್ ಓನ್ಲಿ ಅಟ್ ಹೈ ಟೆಂಪರೇಚರ್ ಅಂಡ್ ಲೋ ಪ್ರೆಷರ್. ಸೊ ಇದೇ ಅದ್ರ ಇರುವಂತ ವ್ಯತ್ಯಾಸ. ಓಕೆ, ಸೊ ದಿಸ್ ಇಸ್ ಅಬೌಟ್ ಗ್ಯಾಸ್ ಲಾಸ್ ಆಗಿತ್ತು. ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ, ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಆಟೋಮಿಕ್ ಸ್ಟ್ರಕ್ಚರ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.